ಕೊನೆಯದಾಗಿ ಮದುವೆ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಮೇಡಮ್? ಮದುವೆ ಎಲ್ಲಿ ನಡೀತು? ಮದುವೆ ಇಲ್ಲೇ ನಾವು ರಾಜನ್ಸಲ್ಲೇ ಮಾಡಿದ್ದು. ನಮ್ಮ ಎಂಗೇಜ್ಮೆಂಟು ಅಷ್ಟೇ ಸಾಯಿ ವಿಶ್ರಮ್ ಅಂತ ಅಲ್ಲಿ ಮಾಡಿದ್ದು. ನಮಗೆ ಭಾರಿ ಏನು ಖರ್ಚಾಗಲಿಲ್ಲ. ನಮ್ಮ ಮಲೆನಾಡಲ್ಲಿ ಒಂದು ಪದ್ಧತಿ ಇದೆ, ನಾವು ಮದುವೆ ಮಾಡಿಕೊಡ್ತೀವಿ, ರಿಸೆಪ್ಷನ್ ನಾವು ಮಾಡ್ಕೊಡಲ್ಲ. ನಾವು ದಾರಿ ಕೊಟ್ಮೇಲೆ ಅವ್ರ ಜವಾಬ್ದಾರಿ. ಸುರೇಶ್ ಅವ್ರು ಅಳಲ್ಲ ಅಂತ ನಂಗೆ ಗೊತ್ತಿತ್ತು, ಯಾಕೆಂದರೆ ಅವ್ರು ಹತ್ತಿರದ ನಾನು ಒಂದೇ ಸಲ ನೋಡಿದ್ದು. ಅವ್ರ ಕ್ಲೋಸ್ ಫ್ರೆಂಡ್ ಸುರೇಶ್ ಅಂತಿದ್ರು. ಅವರು ಸಡನ್ನಾಗಿ ಹೊಟ್ಟೋದ್ರು. ಅವಾಗ ಹತ್ತಿದ್ದು ಬಿಟ್ಟರೆ ನಾನು ಅವ್ರ ಕಣ್ಣಲ್ಲಿ ಯಾವತ್ತೂ ನೀರು ನೋಡಿಲ್ಲ. ಇವರು ಅಳಲ್ಲ ಬಿಡು ಅಂತ ನನಗೊಂಥರ ಅಂದ್ಕೊಂಬಿಟ್ಟಿದ್ದೆ. ಇವರು ವಿನಯ್ ಅಂತ ಹಿಂಗಿಟ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ತಗೊಳ್ಳಿ. ಕನ್ಯಾದಾನ ಮಾಡುವಾಗ ನನ್ನ ಕೈ ಶೇಕಾಗಕ್ಕೆ ಶುರು ಆಗ್ಬಿಡ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ನ ಕಣ್ಣ ನೀರು ಬಂದಿದ್ದು ನೋಡಿ, ಯು ಮೇ ನಾಟ್ ಬಿಲೀವ್, ಕಲ್ಯಾಣ ಮಂಟಪದಲ್ಲಿದ್ದ ನನ್ನ ಎಲ್ಲ ಸ್ನೇಹಿತರು ಹತ್ಬಿಟ್ರು. ಕೆಲವ್ರಿಗೆ ನಮ್ಮ ಜೀವನದಲ್ಲಿ ಹಿಂಗಾಗುತ್ತಲ್ವ ನಮ್ಮ ಮಗಳನ್ನ ಕೊಡುವಾಗ ಅಂತ. ಆಗ ಇವ್ರ ತಂದೆ ನನ್ನ ಹತ್ರ ಬಂದು, ಸುರೇಶ್ವರ ಯೋಚನೆ ಮಾಡಬೇಡಿ, ಇನ್ಮೇಲೆ ನಮ್ಮ ಮಗಳ ಥರ ನೋಡ್ಕೋತೀವಿ, ಯಾವುದೂ ಯೋಚನೆ ಮಾಡಬೇಡಿ ಅಂತ ಅಂದಿದ್ದು. ನನಗೆ ಇನ್ನೂ ಹಾಗೆ ನಾವು